ಭಾಗವತದ ಮೂಲ ಗ್ರಂಥದಲ್ಲಿ ನಿರೂಪಿಸ್ತಾ ಬಂದರು. ಅದಾದಮೇಲೆ ಧ್ರುವನ ಸಂತಾನವನ್ನು ತಿಳಿಸಿಕೊಡ್ತಾನೆ. ಧ್ರುವ ಬಹಳ ಸಾತ್ವಿಕನಾಗಿ ಜೀವನ ಮಾಡಿದ. ಭೃಮಿ ಎಂಬುವಂತಹ ಪತ್ನಿಯಲ್ಲಿ ಉತ್ಕಲ ನಾಮಕನಾದ ಪುತ್ರನನ್ನು ಪಡೆದ. ಹಾಗೆ ಆ ವಂಶ ಬೆಳೆಯಿತು. ಅಲ್ಲಿ ಅಂಗ ಎಂಬುವಂಥ ಒಬ್ಬ ರಾಜ ಬಂದಿದ್ದ. ಅವನ ಅಲ್ಲಿ ಪರ್ಯಂತ ಎಲ್ಲ ಸಾತ್ವಿಕರೇ ಇದ್ದರು. ಎಷ್ಟೇ ಹಿರಿಯರು ಶುದ್ಧರಾದರು ವಂಶದಲ್ಲಿ ಕ್ವಚಿತ್ ಯಾರೋ ಮಾಡಿದ ಸಣ್ಣ ಅಪರಾಧ ಪ್ರಯುಕ್ತವಾಗಿ ಕಲಿಪ್ರವೇಶ ಆಗಿದ್ದ ಪಕ್ಷದೊಳಗೆ ತತ್ಪ್ರಯುಕ್ತವಾದ ಫಲ ಪುತ್ರಾದಿ ರೂಪೇಣ ಅಭಿವ್ಯಕ್ತ ಆಗ್ತದೆ. ಇದನ್ನು ಆಚಾರ್ಯರು ತಾತ್ಪರ್ಯದಲ್ಲಿ ವ್ಯಕ್ತ ಮಾಡಿ ತೋರಿಸ್ತಾ ಅದಕ್ಕೆ ಕಾರಣವನ್ನು. ಈಗ ನಾವು ಸಾಮಾನ್ಯವಾಗಿ ನಾವು ಮಾಡಿದ ಅಪರಾಧಕ್ಕೆ ನಮ್ಮ ಮಗ ಹಂಗಾಗ್ತಾನೆ ಅಂತಿಲ್ಲ. ನಮ್ಮ ವಂಶದಲ್ಲಿ ಪೂರ್ವದಲ್ಲಿ ಯಾರೋ ಒಬ್ಬರು ಒಂದು ಸಣ್ಣ ಅಪರಾಧ ಮಾಡಿದ್ರು, ತತ್ಪ್ರಯುಕ್ತ ಕಲಿಪ್ರವೇಶ ಆಗಿತ್ತು. ಆ ಪಾಪದ ಪ್ರಯುಕ್ತವಾಗಿ ನಮ್ಮ ವಂಶದಲ್ಲಿ ಒಬ್ಬ ದೈತ್ಯ ಹುಟ್ಟುಬಿಡ್ಬೋದು. ಹಾಗೆ ಅವಂದು ಆಗಿರ್ಬೋದು, ಅವ್ರ ಹಿಂದಿನವ್ರದ್ದು ಆಗಿರ್ಬೋದು, ಎಲ್ಲೋ ಒಂದಂತೂ ಇದ್ದೇ ಇರ್ತದೆ. ಅದು ಬಹುಕಾಲ ವ್ಯವಧಾನ ನಂತರವೂ ಬರ್ಬೋದು. ಹಾಗೆ ಸಾತ್ವಿಕರಲ್ಲಿ ಮಕ್ಕಳೆಲ್ಲ ಸಾತ್ವಿಕರಾಗಿಯೇ ಹುಟ್ಟುತ್ತಾರೆ ಎಂಬ ನಿಯಮ ಇಲ್ಲ. ಆದ್ದರಿಂದ ಈ ವಂಶಾನುಕೀರ್ತನ ಅಂತ ಏನಿದೆಯಲ್ಲ, ಏತಾವನ್ ಮಾತ್ರೇನ ಶುದ್ಧಿಯನ್ನು ನಿರೀಕ್ಷಿಸಬಾರ್ದು. ನಮ್ಮಲ್ಲೆಲ್ಲ ಸಾಮಾನ್ಯವಾಗಿ ವಂಶ ಉತ್ತಮ ವಂಶ ಆಗ್ಬಿಟ್ರೆ ಸಾಕು ಅಂತ ಆಲೋಚನೆ ಮಾಡ್ತಾರೆ. ಹಾಗಿಲ್ಲ. ವಂಶ ಉತ್ತಮವಾದರೂ ಅವನ ಸ್ವಭಾವ ಉತ್ತಮ ಆದರೆ ಮಾತ್ರ ವಂಶೋತ್ತಮತಕ್ಕೆ ವಿನಿಯೋಗ ಮಾಡಿಕೊಳ್ಳಕ್ಕೆ ಉಪಯೋಗ. ಅದು ಇವನ ಸ್ವಭಾವತಃ ಇವನು ಉತ್ತಮನಾಗಿದ್ದ, ಯೋಗ್ಯನಾಗಿದ್ದ, ವಂಶವೂ ಸರಿ ಇತ್ತು, ಆಗ ಇವನಲ್ಲಿ ಮತ್ತಿಷ್ಟು ಔನ್ನತ್ಯ ಆಧಿಕ್ಯ ಪ್ರಾಪ್ತ ಆಗ್ತದೆ. ಇವನ್ ದೈತ್ಯನಾಗೆ ವ್ಯಾಪಾರ ಮಾಡ್ತಿದ್ದ, ವಂಶ ಮಾತ್ರ ಉತ್ತಮ ವಂಶ ಇತ್ತು, ಏನು ಉಪಯೋಗ ಇಲ್ಲ. ಇವತ್ತು ನೀವು ದೃಷ್ಟಾಂತ ನೋಡಬಹುದು, ಎಂತೆಂಥ ಟಿಪ್ಪಣಿಕಾರರ ವಂಶಗಳು ಹೇಗೆ ಹಾಳಾಗಿ ಹೋಗಿದ್ದಾವೆ. ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಟಿಪ್ಪಣಿಕಾರರೇ ಇವರ ಯಥಾ ಪ್ರಕಾರ ಇವರಿಂದ ಏನಾಗ್ತದೆ, ಇವರ ಉತ್ಪತ್ತಿಯಿಂದ ಇಡೀ ವಂಶದಲ್ಲಿ ಅನೇಕ ಜನರಿಗೆ ಹಾನಿ ಇದೆ. ಆದರೆ ಮತ್ತೆ ಸರಿಪಡಿಸ್ಬೇಕು, ಅಲ್ಲಿ ತನಕ ಸರಿ ಹೋಗೋದಿಲ್ಲ. ಆಗ ಆ ದೃಷ್ಟಾಂತ ಪೂರ್ವಕವಾಗಿ ವೇನನ ಉತ್ಪತ್ತಿಯನ್ನು ತಿಳಿಸಿಕೊಡ್ತಾರೆ. ವೇನ ಮಹಾಪಾಪಿ. ಅದರಲ್ಲೇನು ಪ್ರತ್ಯೇಕ ಅವನಿಗೆ ವಿಶೇಷ ಕೊಡೋ ಕಾರಣವೇ ಇಲ್ಲ. ಜನ್ಮ ಪ್ರವೃತ್ತಿ ಅಯೋಗ್ಯ, ಹರಿದ್ವೇಷಿ. ಮೇಲೆ ಮಕ್ಕಳನ್ನು ಸಾಯಿಸೋದು, ಬಾವಿಗೆ ಹಾಕ್ಬಿಡೋದು, ಬೆಂಕಿಯಲ್ಲಿ ಹಾಕ್ಬಿಡೋದು, ಹೀಗೆಲ್ಲವೂ ಮಾಡಿದ. ದೊಡ್ಡವನಾಗ್ತಾ ಆಗ್ತಾ ಅವನ ಉಪದ್ರವ ಹೆಚ್ಚಾಯಿತು. ಅಂಗರಾಜರಿಗೆ ಬಹಳ ಮನಸ್ಸಿಗೆ ಬೇಜಾರಾಯಿತು. ಮಗನನ್ನು ಅಡಗಿಸೋದು ಆಗಲಿಲ್ಲ. ತನ್ನ ಧರ್ಮ, ಸ್ವಧರ್ಮ ಮತ್ತು ರಾಜಧರ್ಮ ಯಾವುದೂ ನಡೆಸೋದಾಗಲಿಲ್ಲ. ಇನ್ನು ಅಶಕ್ತನಾಗಿ ತಮ್ಮ ಆ ಸ್ಥಾನದಲ್ಲಿ ಇರುವುದು ಪಾಪಕ್ಕೆ ಕಾರಣ ಅಂತ ಆಲೋಚಿಸಿ ಅವನು ರಾತ್ರಿ ಹೇಳದೆ ಕೇಳದೆ ಹೊರಟು. ನೀವು ಹೇಳಲಿಕ್ಕೆ ಹೋದರೆ ಎಲ್ಲ ಬಿಡೋದಿಲ್ಲ. ಇಂಥ ಸಂದರ್ಭದಲ್ಲಿ ಯಾರೂ ಬಿಡೋದಿಲ್ಲ. ನಮ್ಮಲ್ಲಿ ತೀರಾ ಅನಿವಾರ್ಯ ಆದರೆ ಅಶಕ್ತಿ ಬಂದ್ಬಿಟ್ಟು ಇನ್ನೇನು ಸಾಧ್ಯನೇ ಇಲ್ಲ, ಧರ್ಮ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪಾಪಗಳು ಹೆಚ್ಚಾಗಿ ಹೋಗ್ತವೆ ಎಂಬುವಂಥ ಸ್ಥಿತಿ ಬಂದರೆ ಶರೀರವನ್ನು ಬಿಟ್ಟು ಬಿಡ್ರಿ ಅಂತಾರೆ. ಅದು ಉಪಯೋಗಿಸ್ಲಿಕ್ಕೆ ಹೋಗೋದಂಗೆಲ್ಲ ಇವತ್ತಿನ ಕಾಲದಲ್ಲಿ ಅದನ್ನು ನಡೆಸಲಿಕ್ಕೆ ಬರೋದಿಲ್ಲ. ಒಂದು ವೇಳೆ ಹಂಗೆ ಅಕಸ್ಮಾತ್ ತೀರಾ ಅನಿವಾರ್ಯವಾದ ಪ್ರಸಂಗ ಬಂತು ಅಂದರೆ ಪ್ರಯಾಗದಲ್ಲಿ ಹೋಗಿ ಪ್ರಾಣ ಬಿಡ್ರಿ ಅಂತ ಒಂದು ಹೇಳಿದ್ದಾರೆ. ಅದನ್ನು ಇವತ್ತು ನಡೆಸೋಂಗಿಲ್ಲ, ಸುಮ್ಮನೆ ಇದೆ, ಅಥವಾ ಶಾಸ್ತ್ರ ಇದೆ. ಪ್ರಯಾಗದಲ್ಲಿ ಹೋಗಿ ಶರೀರ ಬಿಟ್ಟು ಬಿಡ್ರಿ ಅಂತ. ನದಿಯಲ್ಲೇ ಪ್ರಯಾಗ ಅಂತ ಇದೆಯಲ್ಲ ನದಿ, ಅಲ್ಲೇ ಹೋಗ್ಬೇಕು, ಬೇರೆ ಕಡೆ ಬಿಡೋಂಗಿಲ್ಲ. ಅಲಹಾಬಾದ್ನಲ್ಲಿ ನದಿಯಲ್ಲೇ ಪ್ರಾಣವನ್ನ ಪರಿತ್ಯಾಗ ಮಾಡಬೇಕು ಅಂತಿದೆ. ಅದು ಇದೆ. ಅದನ್ನು ಅನುಷ್ಠಾನ ಮಾಡೋಕ್ಕಾದ್ರೆ ಬಹಳಷ್ಟು ಅನುಸಂಧಾನ ಬೇಕು, ಗುರುಗಳ ಆಜ್ಞಾ ಬೇಕು, ಅದೆಲ್ಲ ಆಗಬೇಕು. ನೀವು ಅಂಥ ಒಂದು ಸಂದರ್ಭ ಬಂದಿತ್ತು ಅಂತ ಇಟ್ಬೋದು. ನಿಮಗಲ್ಲ, ಯಾರೋ ಒಬ್ಬರಿಗೆ
ಅವ್ರು ಪಾಪ ಹೋಗ್ಬೇಕು ಅಂತ ಹೊರಟು ಪ್ರಯಾಗಕ್ಕೆ ಹೋಗ್ತೀವಿ. ಅಪ್ಪ ನಾ ಪ್ರಯಾಗಕ್ಕೆ ಹೋಗ್ತೀನಿ, ಅಮ್ಮ ನಾ ಪ್ರಯಾಗಕ್ಕೆ ಹೋಗ್ತೀನಿ. ಯಾಕೆ ಹೋಗ್ತೀವಿ? ಯಾತ್ರಾ ಅಲ್ಲ ಏನಲ್ಲ, ಪ್ರಾಣ ಬಿಡ್ಲಿಕ್ಕೆ ಹೋಗ್ತೀನಿ. ಹೆಂಡತಿಯೇ ಪ್ರಯಾಗಕ್ಕೆ ಹೋಗ್ತೀನಿ ಅಂದ್ರೆ ಆಯ್ತು ಟಾಟಾ ಅಂತಾರ ಅವ್ರ. ಯಾಕಪ್ಪ ಏನಾಯ್ತು ಅಂತ ಅಡಗಿಸ್ತಾರೆ. ಹೆಂಡತಿ ಅವಳು ಹೋ ಅಂತ ಹೇಳ್ತಾಳೆ, ಅಡ್ಡು ಬಿಡ್ತಾಳೆ, ನಾನು ಕೊಂದ್ಬಿಟ್ಟು ನೀವು ಆಮೇಲೆ ಹೋಗ್ರಿ ಅಂತಾಳೆ. ಮಗ ಅಂತಾನೆ ಅಂಥದ್ದೇನು ನಾ ಮಾಡಿದ್ದೀನಿ, ಹಿಡಿದು ಕಟ್ಟ ಹಾಕೊಂತಾರೆ, ಹುಚ್ಚಿಡಿದು ಹಾಕೊಂಡು ಅಂತಾರೆ, ತೆಗೆದು ನಿಮಾನ್ಸಲ್ಲಿ ಹಾಕ್ಬಿಡ್ಬಾರ್ದು. ಎದ್ದು ಹೊರಬರೋಂಗಿಲ್ಲ. ಅವ್ರುಗಳು ಅಲ್ಲಿ ಉತ್ಪನ್ನರಾಗುವ ಕಾಲಕ್ಕೆ ದೈತ್ಯಗಳನ್ನೇ ಅಲ್ಲಿ ಕಳಿಸೋದು. ಅವ್ರು ಮಹಾಬಲಿಷ್ಠ ಹುಚ್ಚರನ್ನು ಹಿಡಿಬೇಕಾದ್ರೆ ಸಾಮಾನ್ಯ ಬಲ ಬೇಕೆ, ಅವರಿಗೆ 4 ಹೊತ್ತು ಊಟಕ್ಕೆ ಹಾಕ್ತಾರೆ. ಅಷ್ಟು ತಿಂದು ಬಂದು ಇವ್ರನ್ನ ಅಡಗಿಸ್ತಾರೆ. ಬಿಟ್ಟು ಬರೋಂಗಿಲ್ಲ. ಪ್ರಯಾಗನೂ ಹೊತ್ತು, ಎಲ್ಲ ಹೊತ್ತು. ಅದಕ್ಕೋಸ್ಕರ ಅಂಥ ಕಡೆ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ಸನ್ಯಾಸ ತಗೊಳ್ಬೇಕಾದ್ರೆ ಎಲ್ಲರ ಹತ್ರ ಪರ್ಮಿಷನ್ ತಗೋಬೇಕು. ಆದರೆ ಪ್ರಯಾಗಕ್ಕೆ ಹೋಗ್ಬೇಕಾದ್ರೆ ಒಬ್ಬರ ಹತ್ರ ಹೇಳಬಾರ್ದು. ಅಂಗರಾಜ ಅದನ್ನೇ ಶಾಸ್ತ್ರವನ್ನು ವಿನಿಯೋಗ ಮಾಡಿದ. ಯಾರಿಗೂ ಹೇಳಲಿಲ್ಲ. ರಾತ್ರಿ ಹೊರಟೋಗ್ಬಿಟ್ಟ ಮನೆಯಿಂದ. ರಾಜ್ಯ ಅರಾಜಕಾತು, ಚೋರರು ಅವರು ಇವರು ಬಹಳ ಹೆಚ್ಚಾಯಿತು. ಇಂಥ ಸಂದರ್ಭದಲ್ಲಿ ನಮ್ಮ ಕಶ್ಯಪಾದಿ ಋಷಿಗಳ ಹತ್ರ ಹೋಗಿ ಮಂತ್ರಿಗಳು ಬೇಡ್ಕೊಂಡು ಅವರು ಬಂದರು. ನಾವು ರಾಜ್ಯ ಅದನ್ನು ಸ್ಥಾಪನೆ ಮಾಡ್ತೀವಿ. ಏನೇ ಆಗಲಿ ರಾಜರಾಗಬೇಕಾದ್ರೆ ವಂಶಸ್ಥನೇ ಆಗಬೇಕು. ಬೇರೆಯವ್ರನ್ನ ಕರ್ಕೊಂಬಂದು ಕೊಡಿಸೋಂಗಿಲ್ಲ. ಯಾರು ರಾಜ್ಯ ಆಗಲಿಲ್ಲ, ಇಂಥ ಅವ ಹೋದ ಏನು ಮಾಡೋದು? ಯಾರು ಇರ್ತಾರೋ ಅವ್ರನ್ನ ಕರ್ಕೊಂಬಂದು ಕೊಡಿಸೋದು ಅಂತ ಹಿಂಗೆಲ್ಲ ಇಲ್ಲ. 20 ತಿಂಗಳು ಕುಮಾರಸ್ವಾಮಿ, 20 ಆಮೇಲೆ ಯಡಿಯೂರಪ್ಪ ಹಿಂಗೆಲ್ಲ ಮಾಡೋಂಗಿಲ್ಲ. ಅದೆಲ್ಲ ಶಾಸ್ತ್ರೀಯ. ಆ ರಾಜಪುತ್ರನೇ ಆಗಬೇಕು, ಆ ವಂಶವೇ ಬೇಕು. ಸರಿ, ಬೇರೆ ಒಬ್ಬನೇ ಇದ್ದಾನೆ, ನೀವು ಅಯೋಗ್ಯ ಇದ್ದಾನೆ. ಅಯೋಗ್ಯ ಇರಲಿ ಬಿಡಲಿ, ನಮಗೆಲ್ಲ ಅದು ಸಂಬಂಧ ಇಲ್ಲ, ನಾವು ಸ್ಥಾಪನೆ ಮಾಡ್ತೀವಿ ಅಂದರು. ಅವನ್ನ ಕೂಡಿಸಿದ್ರು, ಸಿಂಹಾಸನದಲ್ಲಿ ಅಭಿಷೇಕ ಮಾಡಿದರು, ರಾಜ ಅಂತ ಘೋಷಣೆ ಮಾಡಿದ್ರು, ಹೊರಟು. ಮೊದಲೇ ಸರಿ ಮಹಾಪಾಪಿ. ಇವಾಗ ನಾವು ರಾಜ್ಯ ಬೇರೆ ಸಿಕ್ಬಿಡ್ತು ಅಂದರೆ, ರಾಜ ಬೇರೆ ಆದ, ಅಧಿಕಾರ ಆದ, ದ್ವಾ ಇಡೀ ಜಗತ್ತನ್ನು ನಾಶ ಮಾಡುವಂತಹ ಕಾರ್ಯವನ್ನು ಮಾಡಿದ. ನಾನೇ ಸರ್ವೋತ್ತಮ ಅಂದ. ಎಲ್ಲ ಅದ್ವೈತ ಏನಿದೆ ಆ ವೇನನ ಮತವು. ಅದಕ್ಕೆ ನಮ್ಮ ಶ್ರೀಪಾದರಾಜರು ವೇನನ ಮತವನ್ನು ನೆಲೆಕಂಡಿಸಿ ಅಂತ. ಮೊದಲನೇ ಮತ ಶಂಕರಾಚಾರ್ಯ ಮತಕ್ಕೆ ಅಲ್ಲ, ಅದು ವೇನ ಅಲ್ಲಿಂದ ಆರಂಭ ಮಾಡಿದ್ದರು. ಆ ವೇನ ಹಾಗೆಲ್ಲ ಹೇಳಿದ. ಮಂತ್ರಿಗಳಿಗೆ ಉಪದ್ರವ ಆಯಿತು, ಭಾಳ ಶ್ರಮ ಆಯಿತು. ಮತ್ತು ಕಶ್ಯಪಾದಿ ಋಷಿಗಳನ್ನು ಬೇಡ್ಕೊಂಡ್ರು, ಸ್ವಾಮಿ ಹಿಂಗೆ ಮಾಡ್ತಾ ಇದ್ದಾರೆ. ಅವ್ರು ಬಂದು ಉಪದೇಶ ಮಾಡಲಿಕ್ಕೆ ಹೋದರು. ಉಪದೇಶ ನಾಟಲಿಲ್ಲ. ದುಷ್ಟರಿಗೆ ಎಂದೂ ಉಪದೇಶ ಕೆಲಸ ಮಾಡೋದಿಲ್ಲ. ಹುಮ್ಮಂದರು, ಸತ್ಯ ಹೋಗಲ್ಲ. ಆಗ ಏನು ಮಾಡೋದು, ಏನು ಕೊಂದು ಬಿಟ್ಟು ಅವ್ರು ಹೊರಟೇ ಬಿಟ್ಟಿರುತ್ತೆ. ಸ್ವಾಮಿ ಸಮಾರಂಭ ಮಾಡಿ ಇದು ರಾಜನಿಗೆ ನಮ್ಗೆ ಯಾವುದಕ್ಕೋಸ್ಕರ ನೀವು ಬರಬೇಕಾಯ್ತು, ಅದೇ ಇಲ್ಲದ ಸರಿ ಹಂಗದಂತ ಹೇಳಿ ಅವನ ಪಾದದ ತೊಡೆಯನ್ನು ಕಡಿದರು. ಅಲ್ಲಿ ನಿಷಾದ ಎಂಬುವಂಥ ಕುಲ ಹುಟ್ಟಿತು. ಅದು ಉಪಯೋಗ ಆಗಲಿಲ್ಲ ರಾಜ್ಯ ಸ್ಥಾಪನೆಗೆ. ಕ್ಷತ್ರಿಯ ಕುಲ ಬೇಕು ಅಂತೇಳಿ ಬಾಹುವನ್ನು ಮಥನ ಮಾಡಿದರು. ಆಗ ಪೃಥ್ವೀಚಕ್ರವರ್ತಿ ಮತ್ತು ಅರ್ಚಿರುವಂಥ ಶ್ರೀ ಪರಮಾತ್ಮನ ವಿಶಿಷ್ಟವಾದ ಆವೇಶ ಸಂವಿಧಾನ ವಿಶಿಷ್ಟವಾದಂಥವರು ಅವತಾರ ಮಾಡಿದರು ಎಂಬುವಂತಹ ಕಥಾ ವಿಚಾರವನ್ನು ನಿರೂಪಣೆ ಮಾಡಿ, ಇಲ್ಲೂ ಅನೇಕ ಒಂದೊಂದು ಶ್ಲೋಕಗಳಲ್ಲೂ ಅನೇಕ ಸಮಸ್ಯೆಗಳು ಬಂದಾವೆ. ಅವುಗಳನ್ನೆಲ್ಲ ಪೂರ್ವ ಪ್ರಾಯ ಏನಾಗಿದೆ ಅಂದರೆ, ತತ್ತದ್ದು ಸ್ವಲ್ಪ ವಿಶೇಷ ಇದ್ದೇ ಇದೆ. ಯದ್ಯಪಿ ಕೇಳಬೇಕಾದ ಸಂದರ್ಭದಲ್ಲಿ ಪ್ರತಿಯೊಂದನ್ನು ನೀವು ಕೇಳಬೇಕು. ಆದರೆ ಪ್ರಧಾನ ಅಂಶ ಇಷ್ಟು: ಹರಿಸರ್ವೋತ್ತಮತ್ವಕ್ಕೆ ಎಲ್ಲೆಲ್ಲಿ ವಿರೋಧ ಬರ್ತದೋ ಎಲ್ಲವಲ್ಲಿ ಇಷ್ಟ ನ್ಯಾಯವನ್ನು ವಿಮರ್ಶೆ ಮಾಡಿ. ಸ್ತೋತ್ರ ಮಾಡಿದರೋ ಅಂತರ್ಯಾಮಿ ಅಪೇಕ್ಷೆಯ ಸ್ತೋತ್ರ ಮಾಡಿದರು. ಆವೇಶ ಅಭಿಪ್ರಾಯದಿಂದ ಸ್ತೋತ್ರ ಮಾಡಿದರು ಅಂತ ತಿಳ್ಕೊಡ್ರಿ. ದೇವತೆಗಳಲ್ಲಿ ಏನಾದ್ರು ತಾರತಮ್ಯಕ್ಕೆ ಭಂಗ ಬಂತೋ ಅದನ್ನು ನಾಟಕ ಅಂತ ತಿಳ್ಕೊಳ್ರಿ, ದೈತ್ಯ ಮೋಹನಾರ್ಥ ಅಂತ ತಿಳ್ಕೊಳ್ರಿ. ಹೀಗೆಲ್ಲ ಆಚಾರ್ಯರು ಅನೇಕ ನಿರ್ಣಯವನ್ನು ಕೊಟ್ಟಿದ್ದಾರೆ. ಪ್ರಕೃತದಲ್ಲೂ ಅಂಥದೇ ಅನೇಕ ನಿರ್ಣಯವನ್ನು ಕೊಡ್ತಾರೆ. ಮತ್ತು ಈ ಋತುಚಕ್ರವರ್ತಿ ಬಹಳ ಅದ್ಭುತವಾಗಿ ಅನೇಕ ಧರ್ಮಗಳನ್ನು ಸ್ಥಾಪನೆ ಮಾಡಿದ. ಅಶ್ವಮೇಧ ಯಾಗಗಳನ್ನು ಮಾಡಿದ. ಆ ಅಶ್ವಮೇಧ ಯಾಗಗಳಲ್ಲಿ 100 ಅಶ್ವಮೇಧ ಯಾಗ ಮಾಡಬೇಕಾಯಿತು. 99 ಮುಗಿಸಿದ್ದ. 100ನೇ ಯಾಗದ ಪ್ರಸಂಗ ಬಂತು. ಆಗ ಇಂದ್ರದೇವರಿಗೆ ಶ್ರಮ ಆಯಿತು. ಅವರೇನು ಮಾಡಿದರು, ಅಶ್ವವನ್ನು ಕದ್ದುಕೊಂಡು ಹೋಗಿ ಎಲ್ಲೋ ಬಚ್ಚಿಟ್ಬಿಟ್ರು. ಪೃಥ್ವೀಚಕ್ರವರ್ತಿಯ ಮಗ ವಿಜಿತಾಶ್ವ ಅಂತಿದ್ದ. ಅವನು ಹೋಗಿ ಇಂದ್ರದೇವರು ಕೂಡ ಯುದ್ಧ ಮಾಡಿದ.
ಇಂದ್ರದೇವರನ್ನು ಸೋಲಿಸಿ ಅಶ್ವವನ್ನು ಎತ್ಕೊಂಡು ಬಂದ ಅಂತ ಕಥೆ. ಆಗ ಆಚಾರ್ಯ ಬರೀತಾರೆ, ಕೋಯಂ ವಿಜಿತಾಶ್ವ. ಯಾರೇ ವಿಜಿತಾಶ್ವ? ಅಪ್ರಸಿದ್ಧ ನಾಮಧೇಯ. ಇವು ಇಂದ್ರನೇನು ಸೋಲಿಸ್ತಾನೆ? ಇಲ್ಲ, ಅದು ಭಗವತ್ ಸಂಕಲ್ಪ ಇತ್ತು. ಅಶ್ವಮೇಧಾದಿ ಯಾಗಗಳಲ್ಲಿ ಯಾಗ ದೀಕ್ಷಿತರಾದವರಿಗೆ ಅಧಿಕ ಮಹತ್ವ ಬರ್ತವೆ. ಪೃಥುಚಕ್ರವರ್ತಿಯ ಒಂದು ಸಂಬಂಧ ಇದ್ದ ಪ್ರಯುಕ್ತವಾಗಿ, ಅಲ್ಲಿ ವಿಷ್ಣುವಿನ ಸನ್ನಿಧಾನ ಇದ್ದ ಪ್ರಯುಕ್ತವಾಗಿಯೂ ವಿಜಿತಾಶ್ವನಿಗೆ ಅಧಿಕ ಫಲ ಪ್ರಾಪ್ತ ಆಗಿತ್ತು. ಆದರೂ ಭಗವತ್ ಸನ್ನಿಧಾನ ನಿಮಿತ್ತದಿಂದ ಇಂದ್ರ ಸೋತಂತೆ ನಟಿಸಿದ. ಇಂದ್ರನಿಗೆ ಸೋಲಿಲ್ಲ, ವಿಜಿತಾಶ್ವನಿಂದ ಸೋಲು ಬಂದಿಲ್ಲ. ಇದೆಲ್ಲ ಭಗವತ್ ಸಂಕಲ್ಪಾನುಸಾರವಾಗಿ ನಡೆಯುವಂಥದ್ದು. ಆಗ ಇಂದ್ರ ಯಾವಾಗ ಅಶ್ವವನ್ನು ತಿರುಗಿ ಕರ್ಕೊಂಡು ಬಂದ, ಇಂದ್ರ ಮತ್ತೆ ಕದ್ಕೊಂಡು ಹೋಗ್ಬಿಟ್ಟ. ಯಾಕೆ? ಮತ್ತೆ ತನ್ನ ಸ್ಥಾನಕ್ಕೆ ಎಲ್ಲಿ ಧಕ್ಕೆ ಬರ್ತದೋ ಅಂತ. ಆಗ ಪೃಥುನೇ ಸ್ವಯಂ ಹೊರಡ್ತಾನಂತೆ ಇಂದ್ರನನ್ನು ಕೊಲ್ಲಿಕ್ಕೆ ಹೊರಟೋದಂತೆ. ಅದು ಪೃಥು ಏನು ಕೊಲ್ತಾನೆ? ಅಂತಸ್ಥನಾದ ಭಗವಂತನ ಶಕ್ತಿ ಸಾಮರ್ಥ್ಯಗಳಾದ ವಿಚಾರ. ಆಗ ಸ್ವಯಂ ವಿಷ್ಣು ಬಂದಿದ್ದಾನೆ, ಬ್ರಹ್ಮದೇವರು ಬಂದಿದ್ದಾನೆ, ರುದ್ರದೇವರು ಬಂದಿದ್ದಾರೆ, ದೇವತೆಗಳೆಲ್ಲ ಬಂದರು. ಪೃಥ್ವಿ ಸಮಾಧಾನ ಮಾಡಿ ಬಿಟ್ಬಿಡಪ್ಪ, ಇಂದ್ರನಿಗೆ 100 ಅಶ್ವಮೇಧ ಆಗೋಗ್ಬಿಡ್ತು ಅಂದ್ರೆ ಅವನ ಸ್ಥಾನಕ್ಕೆ ಸ್ವಲ್ಪ ಅಲ್ಲಾಟ ಬರ್ತದೆ, ಅದಕ್ಕೋಸ್ಕರ ಅವನು ಹಂಗೆಲ್ಲ ಮಾಡ್ತಾನೆ. ಆದ್ದರಿಂದ ದೊಡ್ಡವರ ಮರ್ಯಾದವನ್ನು ಮೀರಬಾರ್ದು, ನೀನು ಬಿಟ್ಟು ಬಿಡು ಅಂತ ಹೇಳಿ 100ನೇ ಯಾಗವನ್ನು ಮಾಡಿಸದೆ ಅಲ್ಲೇ ನಿಲ್ಲಿಸಿದರು ಅಂತ ಕಥಾ ವಿಚಾರ ಪ್ರಾಪ್ತ ಆಗ್ತದೆ. ಅದು ಆದಮೇಲೆ ನಮ್ಮ ಪ್ರಿಯವ್ರತ ರಾಜನ ವಂಶ ವಿಶೇಷವನ್ನು ವರ್ಣನೆ ಮಾಡಿದ್ದಾರೆ. ಅಲ್ಲೂ ಕೂಡ ಈ ದಕ್ಷ ಪ್ರಜಾಪತಿಯ ಅವತಾರ, ಅಲ್ಲಿ ಅಗ್ನಿಗ್ರಾನಾಗ್ನಿ ಮುಂತಾದವರು ಅಲ್ಲಿ ಬರ್ತಾರೆ. ಈ ಉತ್ತಾನಪಾದ ರಾಜನ ಪೃಥುಚಕ್ರೆಯ ವಂಶದಲ್ಲಿ ಹವಿಷ್ಮಾನ್ ಎಂಬುವಂಥ ಒಬ್ಬ ದೌವ್ಯ ರಾಜ ವಿಜಿತಾಶ್ವನ ಪುತ್ರನಾಗಿ ಬಂದವರು. ಹವಿಷ್ಮಾನ್ ಮಗ ಬರಿಷ್ಮಾನ್ ಎಂಬವನು. ಬರಿಷ್ಮಾನ್ನ ಮಗ ಪ್ರಾಚೀನ ಬರ್ಹಿ. ಆ ಪ್ರಾಚೀನ ಬರ್ಹಿ ಎನ್ನುವವನು ಮಕ್ಕಳೇ ಪ್ರಚೇತಸರು, ದಶ ಪ್ರಚೇತಗಳು. ಆ ಪ್ರಾಚೀನ ಬರ್ಹಿ ಯಾಗ ಯಜ್ಞಗಳಲ್ಲಿ ಆಸಕ್ತನಾಗಿ ಅದೇ ಕೆಲಸ ಮಾಡ್ತಾ ಇದ್ದ. ಅವನ ಗುರುಗಳು ಮುಂತಾದವರು ಬೇಕಾದಷ್ಟು ಹೇಳಿದ್ರು, ಕೇಳಲಿಲ್ಲ, ಬರೇ ಯಾಗ ಮಾಡೋದು. ಆ ಯಾಗ ಈ ಯಾಗ ಅವರೇ ಯಾಗ ಮಾಡ್ತಾ ಇದ್ದ, ಕರ್ಮಠನಾದ. ಈ ಗುರುಗಳು ಏನು ಮಾಡಿದರು? ಹೇಳೋಷ್ಟು ಹೇಳಿ ಸಾಕಾಗಲಿಲ್ಲ ಅಂತ ಹೇಳಿ ಕೊನೆಯಲ್ಲಿ ನಾರದರ ಹತ್ರ ಹೋಗ್ತಾರೆ. ನಾರದರೆ ನೀವು ಬಂದೊಂದು ಸ್ವಲ್ಪ ನಮ್ಮ ಶಿಷ್ಯನನ್ನು ಉದ್ಧಾರ ಮಾಡ್ತಿರ್ತಾರೆ. ನಾರದರು ಬರ್ತಾರೆ. ಅಲ್ಲ, ಇಷ್ಟೆಲ್ಲ ಪ್ರಯತ್ನ ಮಾಡಿ ಆದರೂ ತಮ್ಮ ಶಿಷ್ಯ ಹೇಳಿದ ಮಾತು ಕೇಳದೇ ಇದ್ದಾಗಲೂ ಅವನನ್ನು ಬಂಧನ ಮಾಡಿ ಓಡಾಡಿಸಿ ಆದರೂ ಪ್ರವಚನ ಮಾಡಿಸಿ ಪಾಠ ಹೇಳಿಸಿ ಅವನ ಉದ್ಧಾರ ಮಾಡಬೇಕು ಅಂತೇನು ಅಂತ ಅಂದಾಗ ನಾರದರಂತಾರೆ, ಹೇ ಋಷಿಗಳೇ, ಪ್ರವಿಷ್ಟ ಕರ್ಣರಂಧ್ರೇಶು, ನೀವೆಲ್ಲ ನಾನಾ ರೀತಿಯಲ್ಲಿ ಅವನ ಕಿವಿಗೆ ಹೊಕ್ಕೊಂಡಿದ್ದೀರಿ, ಅಷ್ಟವ್ರಿಗೆ ಉಪದೇಶ ಮಾಡಿದಿರಿ, ಭಾಳ ಒಳ್ಳೆ ಕೆಲಸ ಮಾಡಿದಿರಿ. ಆದರೂ ಅವನ ಮಾತು ಕೇಳಲಿಲ್ಲ ಅಂದಾಗ ಅವನ ಹಿತಕ್ಕೋಸ್ಕರ ಇಷ್ಟೆಲ್ಲ ನೀವು ಮಾಡಿದ್ದು ಬಹಳ ಯೋಗ್ಯವೇ. ಆ ಗುರುಗಳೆನಿಸಿಕೊಂಡವರು ಶಿಷ್ಯರ ಹಿತವನ್ನು ಬಯಸಬೇಕು, ಬಹಳ ದೊಡ್ಡದದು. ಯಥಾಕಥಂಚಿದ ಅವನನ್ನು ನಾಶ ಮಾಡುವ ಕೆಲಸ ಮಾಡಬಾರ್ದು. ಏನಾರು ಹಾಕೊಂಡು ಹೋಗಿ ಅನ್ಬಾರ್ದು. ಈಗ ಒಬ್ಬ ಶಿಷ್ಯ ಅಪರಾಧ ಮಾಡಿದ, ಅಪರಾಧ ಆದಮೇಲೆ ಅವನ ಹಿತದೃಷ್ಟಿಯಂತೂ ಇರಬೇಕು. ಅವ ಕ್ಷಮಾ ಬೇಡಿ ಅವನು ತಪ್ಪಾಯಿತು ಎಂಬುವಂಥ ಸ್ಥಿತಿ ವಿಶೇಷಕ್ಕೆ ಪ್ರಾಪ್ತನಾದ ಅಂದರೆ ಕ್ಷಮಿಸಬೇಕು ಅಂತಾರೆ. ಶಿಷ್ಯನ ಹಿತದೃಷ್ಟಿ ಗುರುಗಳಿಗೆ ಇರಲಿಕ್ಕೆ ಬೇಕು. ಗುರುವಿಪ್ರೇಷು ವ್ಯತ್ಯಾಸ ಪರೇಶಾಂ ಹಿತಕೃತ್ಯ. ಪರಶರ ಆ ಶಿಷ್ಯರಿಗೆ ಹಿತವನ್ನು ಮಾಡ್ತಿರಬೇಕು. ಆ ಶಿಷ್ಯರು ಹೆಂಗಿರ್ಬೇಕು? ಅವ್ರದ್ದು ಕರ್ತವ್ಯ ಪ್ರಶ್ರಯೇನ ಚ. ಅವ ಬಗ್ಗೆ ನಡ್ಕೊಂಡು ಮಾಡಿದ ಅಂದರೆ ನೀನು ಅಂದಾಗ ಆಯ್ತಾಯ್ತು ನಾನು ಹಿತ ಮಾಡ್ತೀನಿ ಅಂತ ಊಟಕ್ಕೆ ಹಾಕ್ತೀನಿ ಅನ್ಬಾರ್ದು. ಪ್ರಶ್ರಯದಿಂದ ಅವನಿದ್ದಾಗ ಅವನಿಗೆ ಅನುಗ್ರಹ ಮಾಡಲೇಬೇಕು. ಶಿಷ್ಯನಿಗೆ ಯಾವ್ಯಾವುದರಿಂದ ಹಿತವೋ ಎಲ್ಲವನ್ನ ಹುಡುಕಿ ಉಪಾಯವನ್ನು ಮಾಡಿ ಅವ ಮಾಡುವ ದುರ್ವ್ಯಾಪಾರವನ್ನು ಬಿಡಿಸ್ಬೇಕು, ಸದ್ವ್ಯಾಪಾರವನ್ನು ನಡೆಸಬೇಕು. ಒಮ್ಮೆ ನೀವು ಎಷ್ಟೋ ಜನ ನೋಡಿದ್ರು, ಒಮ್ಮೆ ಇವರು ಗುರುಗಳು ಆಗಿಬಿಟ್ರೆ ಅವನ್ನ ಬಿಡೋಂಗಿಲ್ಲ. ಒಂದು ಸರ್ತಿ ಅವ್ರ ಗುರುಗಳು ಅಂತ ಆಗ್ಬಿಟ್ರು ಅಂದ್ರೆ ಅವನ ತ್ಯಾಗ ಮಾಡೋಂಗಿಲ್ಲ. ಯಾಕೆ?
ತಸ್ಮಾತ್ ಉತ್ತಮ ಆಚಾರ್ಯ ಲಬ್ಧೇ ನಾಥೋ ಅವರಂ ರಜೆ. ಆಚಾರ್ಯನನ್ನು ಎಂದೂ ಪರಿತ್ಯಾಗ ಮಾಡಬಾರ್ದು. ಬೇಡ ಇವತ್ತು ಬೇಡ, ಈ ಆಚಾರ ಏನಂತೆ, ಈ ಆಚಾರ ಯಾಕೂ ಸರಿಯಿಲ್ಲ, ಕ್ಲಾಸ್ ಅವ್ರ ಅಕೌಂಟ್ ಏನು ಸೆಟಲ್ ಮಾಡಿ ಬಂದ್ಬಿಡೋಣ, ಹಿಂಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಒಮ್ಮೆ ಒಂದು ಆಚಾರ್ಯರು ಗುರುಗಳಾಗಿಬಿಟ್ರು ಅಂದ್ರೆ ಗುರುಗಳೇ ಅವ್ರನ್ನ ಹಂಗೆ ದಿನಕ್ಕೆ ಹಿಂಗೆ ಬದಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಹೇಗೋ ಒಮ್ಮೆ ಶಿಷ್ಯನಾಗಿ ಬಿಟ್ಟ ಅಂದ್ರೆ ಅವನನ್ನು ಬದಲಿ ಮಾಡ್ಲಿಕ್ಕೆ ಬರೋದಿಲ್ಲ. ನೀನು ಹೋಗಪ್ಪ, ನೀನು ಯಾರ ಹತ್ರ ಬೇಕಾದ್ರೆ ಓದು, ಎಲ್ಲಿ ಬೇಕಾದ್ರೆ ಹೋಗಿ ಬೇಕಾದ್ರೆ ಅನ್ನೋಂಗಿಲ್ಲ. ತಮ್ಮ ಶಿಷ್ಯ ಅಂದ್ರೆ ವೇದಾಂತ ಪಾಠದ್ದು ಮುಖ್ಯ. ಅಕಾಂತ ಪುಲ್ಲಿಂಗ ರಾಮ ಶಬ್ದ ಎಲ್ಲ ಈ ಪುರಾಣ ಶಿಷ್ಯ, ಈ ಪುರಾಣದಲ್ಲಿ ಬರುವವ್ರನ್ನೆಲ್ಲ ಶಿಷ್ಯರು ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು. ಈ ಗುರುಗಳು ಪುರಾಣದಲ್ಲಿ ಬರುವವರು ಶಿಷ್ಯರು ಅಲ್ಲ. ಮಣಿಮಂಜರಿ ಮತ್ತು ವಿಜಯ ಮೊದಲಾದವುಗಳನ್ನು ಓದ್ಕೊಂಡು ವೇದಾಂತ ಭಾಷ್ಯ ಓದ್ಲಿಕ್ಕಿಂತ ಪೂರ್ವ ಪರ್ಯಂತ ಅವನ ಶಿಷ್ಯ ಅಲ್ಲ. ಸುಮ್ಮನೆ ಹಂಗೆ ಬಂದು ಹೋಗ್ತಿರ್ತಾನೆ. ಭಾಷ್ಯ ಮಂಗಳ ಮಾಡಿದ ಅಲ್ಲಿಂದ ಒಂದು ಶಿಷ್ಯ. ಇಷ್ಟು ನೇಮ ಇರೋದು. ಭಾಷ್ಯ ಶಾಂತಿ ಹಾಕೋದು ಅಂತ ಬಹಳ ಪ್ರಧಾನ ನಮ್ಮಲ್ಲಿ. ಆ ಶಿಷ್ಯತ್ವ ಮಾತ್ರ ಪರಿತ್ಯಾಜ್ಯ ಅಲ್ಲ. ಅವ ಮರಟ್ಕೊಂಡು ಹೋಗ್ತಿದ್ದ. ನಾವಲ್ಲೇ ನಿಮ್ಮ ಹತ್ರ ಬೇಡ. ಏನ್ ಮಾಡ್ಬೇಕಂತ ಗುರುಗಳನ್ನು ಅನುಸರಿಸ್ಬೇಕಂತ. ಅವನಿಂದ ಹೋಗ್ಬೇಕು. ಅಪ್ಪ ಅಣ್ಣ ಬಾಯಿ ಬಾರು ಆಚಾರ್ಯ ನೀವು ಬೇಡ ನಂಗೆ ಇಲ್ಲಿ ಪರವಾಗಿಲ್ಲ, ಏನು ನೀನು ಅನ್ನೋದಿಲ್ಲ, ನೀನು ಬೈದಲ್ಲ ಆತ ಬಾ ಅನ್ಬೇಕಂತ. ನೀ ಹೇಳಂಗ ನಿನ್ಗೆ ಯಾವ ಸರಿ ಅದೇ ಸರಿ ಅಂತ ಮಾಡಿ ಅವನು ರಮಿಸಿ ಮಾಡಿ. ಹಂಗೆ ಮಕ್ಕಳು ಬಿಟ್ಟು ಹೋಗುವ ಸಂದರ್ಭದಲ್ಲಿ ನಾನು ಮನೆ ಬಿಟ್ಟು ಹೋಗ್ತೀನಿ, ಅಪ್ಪ ನಾನು ಬೇಡ ನನಗೆ ಅಂತಾನೆ. ಆಯ್ತು ವೆರಿ ಗುಡ್, ಗುಡ್ ಬೈ, ಹೋಗ್ಪ ಅಂತಾರ. ಆಗ ಅಪ್ಪನಾದವ್ರು ಅಮ್ಮ ಆಗಲಿ ಏನು ಅಂದರೆ ನೀವಾದ್ರೂ ಅವನ ಮಾತು ಹೇಳಿದ್ರೆ ಅವನಿಗೆ ನೀವು ಅಪ್ಪನೇ ಕೊಪ್ಪಿಸ್ಕೊಂಡಿರ್ತಾರೆ. ನಾನು ಹೇಳಿದ ನೀನು ಹೇಳ. ಅವ್ನು ನಿಜವಾಗ್ಲೇ ಪೆಟ್ಟಿಗೆ ಎತ್ತು ಬಿಟ್ಟ ಅಂತ ಇಟ್ಕೊಳ್ರಿ. ಈ ಗಂಡ ಹೆಂಡತಿಗೆ ವಯಸ್ಸಾದವ್ರಿಗೆ ಏನು ಸ್ಪೀಡ್ ಬಂದ್ಬಿಡ್ತದೆ ಅಂತೇಳಿ ಮುಂದೆ ಹೋಗಿ ಅಡ್ಡಗಡ್ತಾರೆ. ಹಂಗೆಲ್ಲ ಹೋಗ್ಬಾರ್ದು. ಬಾಯ್ ನಿಮ್ಗೇನು ಬೇಕು ಕೊಡ್ತೀನಿ, ಆಸ್ತಿ ಕೊಡ್ತೀನಿ, ಏನು ಕೊಡ್ತೀನಿ, ನಿಂದೆ ಇಲ್ಲ ತಗೋ, ಏನು ಬೇಕಾದ್ರೆ ತಗೋ, ನೀನು ಇಷ್ಟ ಬಂದಂಗಿರು, ನನಗೆ ಅನ್ನೋದಿಲ್ಲ ಆತ, ಮನೆ ಬಿಟ್ಟು ಮಾತ್ರ ಹೋಗ್ಬೇಡ ಅಂತ ಅವನ್ನ ಒಲಿಸಿ ಮಾಡಿಸಿ ರಮಿಸಿ ಆಮೇಲೆ ಮರುದಿವಸನೇ ಬೈತಾರೆ. ಅದ್ರ ವಿಷಯ ಬೇರೆ. ಅವನು ಸರಿ ಹೋದ್ಮೇಲೆ ಅವನ ಬುದ್ಧಿ ಮನೆ ಬಿಟ್ಟು ಹೋಗಬಾರ್ದು ಎಂಬುವಂಥ ಬುದ್ಧಿ ಬಂದ ಮೇಲೆ ಏನು ಬೈದರೂ ನಡೀತದೆ. ಹಾಗೆ ಶಿಷ್ಯರನ್ನ ಕೆಲವೊಮ್ಮೆ ದೈವಕರ್ಮ ಸಂಯೋಗದಿಂದ ದುರ್ಬುದ್ಧಿ ಬಂದವನು ಏನಾದ್ರು ಎದ್ದಾದದ್ದು ಆದರೂ ಮಕ್ಕಳಂತೆ ಭಾವಿಸಿ ಅವನು ಬಿಡೋಂಗಿಲ್ಲ. ಬಾಪ ಇಲ್ಲಿ ಕರಿಬೇಕಂತ. ಹಾಗೆ ಪ್ರಾಚೀನ ಪರಿ ಅವ್ಯವಸ್ಥೆ ಕೆಲಸ ಮಾಡ್ತಿದ್ರು. ನಾರದನ್ನು ಕರ್ಕೊಂಡ್ಬಂದು ಉಪದೇಶ ಮಾಡಿಸಿದ್ರು ಎಂಬುದನ್ನು ನಗುರು ನಚ ಧರ್ಮೋಸ್ತಿ ರಾಮದೇವಸ್ಯ ಕುತ್ರಚ್ಯತೆ ತಥಾಪಿ ರತ್ನರಕ್ಷಾತ್ಮ ಗುರುಭಕ್ತಿ ಮದರ್ಶಯರು ಇವೆಲ್ಲ ಆಚಾರಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಆಯಿತು. ಆ ಪ್ರಾಚೀನ ಪರಿಗೆ ಯಜ್ಞದಿಂದ ನಿವೃತ್ತನಾಗಲಿಕ್ಕೆ ಬೇಕಾದ್ದು. ಅದಕ್ಕೋಸ್ಕರವಾಗಿ ಪುರಂಜನೋಪಾಖ್ಯಾನ ಅಂತ ಒಂದು ಉಪಾಖ್ಯಾನ. ಪುರಂಜನೋಪಾಖ್ಯಾನದಲ್ಲೇ ಎಲ್ಲ ಕಷ್ಟಭಾಗಿದೆ. ಆ ಎಲ್ಲ ನಾರದರೇ ವಿವರಣೆ ಮಾಡಿಬಿಟ್ಟಿದೆ. ಆದ್ದರಿಂದ ನಾವೇನು ಹೇಳೋದಿಲ್ಲ ಅಂತ ಇಡೀ ಪುರಂಜನೋಪಾಖ್ಯಾನದಲ್ಲಿ ಆಚಾರ ತಾತ್ಪರ್ಯವನ್ನು ಏನನ್ನು ರಚನೆ ಮಾಡಲಿಲ್ಲ. ಅಂತಹ ವ್ಯವಸ್ಥೆ ಮಾಡಿ ಪುರಂಜನೋಪಾಖ್ಯಾನವನ್ನು ಅಂದರೆ ಜೀವ ವಿರಕ್ತನಾಗಬೇಕು. ಈ ದುಷ್ಟ ಸಂಘವನ್ನು ಮಾಡಿ ಅಭಿಮಾನವನ್ನು ಮಾಡಿ ದುಡ್ಡು ದುಗಾಣಿ ಮನೆ ಬಾಗಿಲು ಹೆಂಡತಿ ಮಕ್ಕಳು ಮೂಲಕ ಅಭಿಮಾನ ಮಾಡಿ ತನ್ನ ಶರೀರವನ್ನು ಕಳಕೊಳ್ಳುವಂಥ ನಾಶ ಮಾಡಿಕೊಳ್ಳುವಂಥ ವಿಷಯವನ್ನು ಮಾಡಬಾರ್ದು ಅನ್ನುವಂಥ ವಿಚಾರವನ್ನು ನಿರೂಪಣೆ ಮಾಡಿ ಹೆಂಗಿರಬೇಕು ಜೀವ ಅಂದರೆ ಸಂಘವು ಭಾಗವತ ಇರ್ಭೂಯ. ಭಾಗವತ ಸಂಘ ಭಗವದ್ಭಕ್ತರ ಸಂಘ ಹೆಚ್ಚಿರಬೇಕು. ನ ಪುನರ್ಭವ ಮಾತ್ರ ಸಂಸಾರ ತಪ್ಪಿಸಿಕೊಳ್ಳಿಕ್ಕೆ ಅದೊಂದೇ ಮಾರ್ಗ ಇರೋದು. ಯಥೋ ವಿಶಿಷ್ಟ ಆನಂದ ಮುಕ್ತೋ ಜನಯಿತಿಸ್ಬೇಕು. ಅಪರೋಕ್ಷ ಜ್ಞಾನ ಆದ ಮೇಲೂ ಕೂಡ ಸಾಧು ಸಜ್ಜನರ ಸಂಘ ಬಿಡೋ ಹಾಗಿಲ್ಲ. ಅದರಿಂದ ಮೋಕ್ಷದಲ್ಲಿ ಉತ್ತಮ ಪುರುಷಾರ್ಥ ಲಾಭ ಆಗ್ತದೆ ಎಂಬುವಂಥ ವಿಚಾರವನ್ನು ಆಚಾರ್ಯರು ತಿಳಿಸಿ ಇಲ್ಲಿ ತಾತ್ಪರ್ಯ ನಿರ್ಣಯದ 4ನೇ ಸ್ಕಂದದ ಕೊನೆ ಭಾಗದಲ್ಲಿ ಸರ್ವೋತ್ತಮತ್ವ ವಿಷ್ಣುವಿಗೆ ಎಲ್ಲ ಕಡೆ ವಿಷ್ಣು ಸರ್ವೋತ್ತಮತ್ವನೇ ಸ್ಥಾಪನೆ ಆಗ್ತದೆ. ಅದರಿಂದಲೇ ಎಲ್ಲ ತತ್ವಗಳು ನಿಶ್ಚಯ ಆಗ್ತವೆ ಅಂತ ನಿರ್ಣಯ ಮಾಡಿ ದೇವಾನ್ ಉತ್ತಮ ಮುನೀನ್ ವಿನ ಶಿಂಶ್ವಾರ ರೂಪದ ಪ್ರಸಂಗ ಬಂತಲ್ಲಿ ದರ್ಶನದ್ದು. ದೇವತೆಗಳನ್ನು ಉತ್ತಮ ಮುನಿಗಳನ್ನು ಬಿಟ್ಟು ಉಳಿದವ್ರಿಗೆ ಯಾರಿಗೂ ಶಿಂಶ್ವಾರ ದರ್ಶನ ಆಗೋದಿಲ್ಲ. ಹರೇರ್ಗ್ರಹಂ ಪ್ರವಿಷ್ಟಾಸ್ತು ಧ್ರುವ ದೇವಾಸ್ತು ದಗ್ಧತ. ಆ ಧ್ರುವಮಂಡಲ ಶಿಂಶುಮಾರ ಎರಡು ಸಮೀಪದಲ್ಲೇ ಇದೆ. ಆ ಧ್ರುವಮಂಡಲ ಎಲ್ಲಿದೆ ಅಂದರೆ ಶಿಂಶುಮಾರ ಮೂರ್ತಿಯ ಬಾಲದ ಹತ್ತಿರ ಇದೆ ಅಂತ.
ಅಂಥ ಇದು ಅಂತನ್ನೆಲ್ಲ ವಿವರಣೆಯನ್ನು ಕೊಟ್ಟು ಆ ಪ್ರಾಚೀನ ಬಗೆಯ ಮಕ್ಕಳು ದಶ ಪ್ರಚೇತಸರು ಅವರು ರುದ್ರದೇವರನ್ನು ಕೊಟ್ಟು ತಪಸ್ಸು ಮಾಡಿ ರುದ್ರದೇವರಿಂದ ಉಪದೇಶವನ್ನು ಪಡೆದು ಗೀತ ರುದ್ರಗೀತ ಅಂತ ಕರೀತಾರೆ. ಅವರು ಪರಮಾತ್ಮನ ತತ್ವವನ್ನು ಉಪದೇಶ ಮಾಡಿದ ಸಂದರ್ಭ ವಿಚಾರವನ್ನು ತಿಳಿಸಿಕೊಟ್ರು. ಆ ಪ್ರಚೇತಸರು ಆ ವಾರ್ಕ್ಷಿಯನ್ನು ಮದುವೆ ಮಾಡಿಕೊಂಡ್ರು. ವಾರ್ಕ್ಷಿ ಅಂದರೆ ಅವರು ಇಡೀ ವೃಕ್ಷಗಳನ್ನೆಲ್ಲ ಸುಡ್ಲಿಕ್ಕೆ ಹೋದ್ರಂತೆ. ಆಗ ವೃಕ್ಷಗಳೆಲ್ಲ ಸೇರಿಕೊಂಡು ತಮ್ಮ ಮಗಳನ್ನು ಕೊಡ್ತೀವಿ ಅಂತ ಕೊಟ್ಟರು. ಆ ವಾರ್ಕ್ಷಿಯಲ್ಲಿ ಮತ್ತೆ ದಕ್ಷ ಪ್ರಜಾಪತಿ ಹುಟ್ಟಿದ ಸಮಾಚಾರ ವಿಷಯವನ್ನು ತಿಳಿಸಿಕೊಟ್ಟರು ಅಂತಹ ವಿಚಾರದಲ್ಲಿ ಏತದ್ಯ ಶೃಣಿಯಾದ್ರಾಜನ್ ರಾಜ್ಞಾಂ ಹರ್ಷ ಹರ್ಯರ್ಪಿತಾತ್ಮನಾಂ ಆಯುರ್ಧನಂ ಯಶಸ್ವಸ್ತಿ ಗತಿರ್ ಐಶ್ವರ್ಯಮಾಪುರ್ಯಾತ್. ಈ ಇದರ ವೈತರೆಯರ ಸಂವಾದ ರೂಪವಾದಂತಹ ಏನೊಂದು ಚತುರ್ಥ ಸ್ಕಂದ ಭಾಗವತ ಇದೆ, ಇದನ್ನು ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ತಿಳಿಸಿ, ಪರೀಕ್ಷಿತ್ ರಾಜನ ಎದುರಿಗೆ ಕೇಳುವ ಸೂತರ ಸೌನಕರಿಗೆ ತಿಳಿಸಿದಂತಹ ಸಂಸದರಂತಾರೆ. ಇದನ್ನು ಯಾರು ಕೇಳ್ತಾರೋ ಅವರಿಗೆ ಪರಮಾತ್ಮನಲ್ಲಿ ಮನಸ್ಸನ್ನು ಅರ್ಪಣೆ ಮಾಡಿ ಕೇಳಬೇಕು. ಕೇಳಿದವರಿಗೆ ಆಯುಷ್ಯ, ಧನ, ಯಶಸ್ಸು, ಸ್ವಸ್ತಿ, ಗತಿ, ಐಶ್ವರ್ಯ ಎಲ್ಲವೂ ಪ್ರಾಪ್ತ ಆಗಿ ಭಗವದ ಅನುಗ್ರಹಕ್ಕೆ ಅವರು ಪಾತ್ರರಾಗ್ತಾರೆ. ಪರಮಾತ್ಮನಿಗೆ ಅರ್ಪಣೆ ಮಾಡಿ ಶ್ರೀಮದ್ ಭಾಗವತ ತಾತ್ಪರ್ಯ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಚತುರ್ಥ ಸ್ಕಂದ ಇನ್ನು ಪಂಚಮ ಸ್ಕಂದ ಭಾಗವತದ ವಿಷಯವನ್ನು ನಾಳೆ ಬೆಳಗ್ಗೆ 8 ಗಂಟೆಗೆ ಆಚಾರ ನಿವಾಸದಲ್ಲಿ ಪ್ರವಚನ. 8 ರಿಂದ 9, ಸಾಯಂಕಾಲ 6:30 7:30. ಅಸ್ಮತ್ ಗುರುವಂತರ ಸಮಸ್ತ ಗುರುವಂತರ ಶ್ರೀ ಸಾಯಂಕಾಲ ಇಲ್ಲ, ಕೃಷ್ಣಾರ್ಪಣಮಸ್ತು. ಹರೇ ಇವತ್ತು ಸಾಯಂಕಾಲ ಪ್ರವಚನ ಇಲ್ಲ. ನಾ ಏನಿದ್ರು ನಾಳೆಯಿಂದ, ನಾಳೆ ಬೆಳಗ್ಗೆ 8 ರಿಂದ 9, ಸಾಯಂಕಾಲ 6:30 7:30. ಒಂದು 5 ನಿಮಿಷ. 4th ಮೇನ್ ರೋಡ್ ಫಸ್ಟ್ ಕ್ಲಾಸ್ ಎಲ್ಲರಿಗೂ ಗೊತ್ತಿದೆ. 4th ಮೇನ್ ರೋಡ್ ಫಸ್ಟ್ ಕ್ಲಾಸ್ ಅಲ್ಲಿ ಅರ್ಪಿತಾ ಏಜೆನ್ಸೀಸ್ ಅಂತ ಒಂದು ಬೋರ್ಡ್ ಬಂದಿದೆ. ಎಡಗಡೆ ತಿರುಗಿದ ಕೊನೆ